ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಈಗಾಗಲೇ ಎಲ್ಲೆಡೆ ಕೂಡ ಟ್ರಯಲ್ ನಡೀತಾ ಇದೆ. ಸ್ಪೀಡಾಗಿ ಇನ್ನೂ ಕೂಡ ಸರ್ಕಾರ ರಿಲೀಸ್ ಮಾಡ್ತಾ ಇಲ್ಲ. ಹಣವನ್ನು ಹೊಂದಾಣಿಕೆ ಮಾಡಿದ್ದೀವಿ, ಈಗ ಟ್ರಯಲ್ ಕೂಡ ನಡೀತಾ ಇದೆ. ಸೊ ಮೊದಲು ಈ ಒಂದು ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ ಎನ್ನುವಂತಹ ಆಶ್ವಾಸನೆಯನ್ನು ಕೊಟ್ಟಿದೆ. ಹಾಗಾದರೆ ಮೊದಲು ಈ 12 ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದ್ದು, ಹಾಗಾದರೆ ಯಾವ ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ದುಡ್ಡು ಬರ್ತಾ ಇದೆ. ಸೊ ಈ ತಿಂಗಳು ಮತ್ತು ನಿಮಗೆ ಅಕ್ಕಿಯ ಜೊತೆಗೆ ಕಿಟ್ ವಿತರಣೆ ಕೂಡ ಆಗ್ತಾ ಇದೆ. ಆ ಒಂದು ಕಿಟ್ನಲ್ಲಿ ಏನೇನು ಸಿಗುತ್ತೆ, ಯಾವಾಗಿನಿಂದ ಸಿಗುತ್ತೆ, ಯಾವ ದಿನಾಂಕದಂದು ಪ್ರಾರಂಭಿಸ್ತಾರೆ, ಪ್ರತಿಯೊಂದು ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ನಾವು ಮಾಡ್ತೀವಿ. ನಿಮಗೆ ಈಗ ಬರೀ 23ನೇ ಕಂತಿನ ಹಣ ಅಷ್ಟೇ ಅಲ್ಲ, ಇನ್ನು 2 ಕಂತುಗಳು ಟೋಟಲ್ 6,000 ದುಡ್ಡು ಆದರೂ ಬರಬೇಕಾಗಿದೆ. ಯಾವ ಯಾವ ತಿಂಗಳ ಹಣ ಬರಬೇಕಾಗಿದೆ, ಟೋಟಲಿ ಗೃಹಲಕ್ಷ್ಮಿ ವಿತ್ ಅನ್ನಭಾಗ್ಯ ಯೋಜನೆಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟನ್ನು ಕೊಡ್ತಾ ಇರ್ತೀವಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಅಂತ ಸೆಟ್ ಮಾಡಿ. ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ. ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಈಗ 23ನೇ ಕಂತಿನ ಹಣವನ್ನು ರಿಲೀಸ್ ಮಾಡ್ತಾ ಇದ್ದು, ಆ ಒಂದು 23ನೇ ಕಂತಿನಲ್ಲಿ ಈಗ 2,000 ಹಣವನ್ನು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಟ್ರಯಲ್ ಮಾಡಲಾಗಿದೆ. ಅಲ್ಲಿ ಯಾವುದೇ ರೀತಿ ತಾಂತ್ರಿಕ ದೋಷ ಸದ್ಯಕ್ಕಂತೂ ಕಂಡು ಬಂದಿಲ್ಲ. ಏನಾದರೂ ತಾಂತ್ರಿಕ ದೋಷ ಕಂಡು ಬಂದರೆ ಮತ್ತೆ 4-5 ದಿನಗಳ ಕಾಲ ನಿಮ್ಮ ಖಾತೆಗಳಿಗೆ ದುಡ್ಡನ್ನು ಜಮಾ ಮಾಡಲಿಕ್ಕೆ ಡಿಲೇ ಆಗಬಹುದು. ಹೌದು, ಇದು ಸರ್ಕಾರವೇ ಖುದ್ದಾಗಿ ಹೇಳಿದೆ. ಈಗಾಗಲೇ 22ನೇ ಕಂತಿನಲ್ಲಿ ಕೂಡ ಹೀಗೆ ಆಗಿತ್ತು. ಒಂದು ಕಂತನ್ನು ಹಾಕ್ಲಿಕ್ಕೆ ಹೋಗಿ ಈಗ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಟ್ರಯಲ್ ಮಾಡಲಿಕ್ಕೆ ಹೋಗಿ ಅಲ್ಲಿ ತಾಂತ್ರಿಕ ದೋಷ ಆಗಿ 4-5 ದಿನಗಳ ಕಾಲ ಡಿಲೇ ಆಗಿ ನಂತರ ನಿಮಗೆ ದಸರಾ ಹಬ್ಬದ ಮುಗಿದ ತಕ್ಷಣ ನಿಮ್ಮ ಖಾತೆಗಳಿಗೆ ಸ್ಪೀಡಾಗಿ ಜಮಾ ಮಾಡಿರುವಂಥದ್ದು. ಅದರಲ್ಲಿ ಈ ಸುಮಾರು 25 ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿಗೆ ಒಂದೇ ದಿನದಲ್ಲಿ ಜಮಾ ಮಾಡುವಂತಹ ಕೆಲಸ ಸರ್ಕಾರ ಮಾಡಿತ್ತು. ತದನಂತರ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಅಂತ ಹೇಳ್ಬಿಟ್ಟು ಜಮಾ ಮಾಡಿ ಕೊನೆಯದಾಗಿ ಕ್ಲಿಯರ್ ಮಾಡಿತ್ತು. ಈಗ ಮತ್ತೆ 23ನೇ ಕಂತಿನ ಹಣ ದೀಪಾವಳಿ ಹಬ್ಬಕ್ಕೆ ರಿಲೀಸ್ ಆಗಿ ಕ್ಲಿಯರ್ ಆಗಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ರಿಲೀಸ್ ಆಗಿ ಕ್ಲಿಯರ್ ಆಗಲಿಕ್ಕಾಗಲಿಲ್ಲ. ಸದ್ಯಕ್ಕಂತರೂ ಈಗ ಬಿಡುಗಡೆ ಮಾಡಿದ್ದೀವಿ. ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೂ ಕೂಡ ಜಮಾ ಮಾಡಿದ್ದೀವಿ. ಟ್ರಯಲ್ ಕೂಡ ನಡೀತಾ ಇದೆ. ತಾಂತ್ರಿಕ ದೋಷ ಕಂಡು ಬಂದಿಲ್ಲ. ಹಾಗಾಗಿ ಇನ್ಮೇಲಿಂದ ನಾವು ಸ್ಪೀಡಾಗಿ ಜಮಾ ಕೂಡ ಮಾಡ್ತೇವೆ ಅಂತ ಆಶ್ವಾಸನೆಯನ್ನು ಕೊಟ್ಟಿದ್ದರು. ಅದರ ಮೇರೆಗೆ ಈಗ 23ನೇ ಕಂತಿನ ಹಣ ಈಗಾಗಲೇ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಇರ್ತಕ್ಕಂತಹ ಸುತ್ತಮುತ್ತ ಇರತಕ್ಕಂತಹ 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗಿತ್ತಂತೆ. ಅಲ್ಲಿರ್ತಕ್ಕಂತಹ ಎಲ್ಲ ಪ್ರೊಸೆಸರನ್ನು ಮುಗಿಸ್ಕೊಂಡು ಮತ್ತೆ ವಾಪಸ್ಸು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಬರುತ್ತೆ. ಅಲ್ಲಿ ಏನು ಪ್ರೊಸೆಸ್ ಇರುತ್ತೆ ಮತ್ತೆ ಮುಗಿಸ್ಕೊಳ್ಳುತ್ತೆ. ತದನಂತರ ಈಗ DVD ಟ್ರೆಜರಿಗೆ ಪುಷ್ ಆಗಿ ಅಲ್ಲಿಂದ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗಳಿಗೆ ದುಡ್ಡನ್ನು ಜಮಾ ಮಾಡುವಂತಹ ಕೆಲಸ ಮಾಡ್ತವೆ. ಈ ರೀತಿ ಪ್ರೊಸೆಸರ್ ಇರುತ್ತೆ. ಅದರ ಜೊತೆಗೆ ಹಣಕಾಸು ಇಲಾಖೆ ಕೂಡ ಮೇಲಿಂದ ಮೇಲಕ್ಕೆ ಈಗ ದುಡ್ಡನ್ನು ಬಿಡುಗಡೆ ಮಾಡಬೇಕಂದ್ರೆ ಹೊಂದಾಣಿಕೆ ಮಾಡಬೇಕಾಗತ್ತೆ. ಹಾಗಾಗಿ ಪ್ರತಿಯೊಂದು ಕಂತಿನಲ್ಲಿ ನಿಮಗೆ ಡಿಲೇ ಮಾಡುವಂಥದ್ದು. ನಿಮಗೆ ಸರ್ಕಾರದ ಕೆಲಸ ಗೊತ್ತೇ ಇದೆ. ಸ್ಕೀಮ್ಗಳಿಗಷ್ಟೇ ಅಲ್ಲ, ಬೇರೆ ಬೇರೆ ಯೋಜನೆಗಳಷ್ಟೇ ಅಲ್ಲ, ಯಾವುದಾದ್ರೂ ಕೆಲಸ ಆಗಬೇಕಾಗಿದ್ರೂ ಸಹಿತ ಅಲ್ಲಿ ಲೇಟಾಗಿಯೇ ನಿಮಗೆ ಕೆಲಸ ಮಾಡಿಕೊಡುವಂಥದ್ದು. ಹಾಗೆ ಈಗ ಪ್ರತಿಯೊಂದು ಕಂತಿನಲ್ಲಿ ಕೂಡ ಡಿಲೇ ಆಗ್ತಾ ಇದೆ. ಈಗ ತಾಂತ್ರಿಕ ದೋಷ ಅಂತೂ ಕಂಡು ಬಂದಿಲ್ಲ. ಇನ್ಮೇಲಿಂದ ನಿಮ್ಮ ಖಾತೆಗಳಿಗೆ ಸ್ಪೀಡ್ ಮಾಡ್ತೇವೆ, ಜಮಾ ಮಾಡ್ತೇವೆ ಅಂತ ಆಶ್ವಾಸನೆಯನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು. ನಿಮಗೆ ಬರೀ 23ನೇ ಕಂತಿನ ಹಣ ಅಷ್ಟೇ ಅಲ್ಲ, 24ನೇ ಕಂತಿನ ಹಣ ಕೂಡ ನಾವು ಬಿಡುಗಡೆ ಮಾಡಿ ಕೊಡ್ತಾ ಇದ್ದೀವಿ. ಅಂದರೆ ಈಗ 23ನೇ ಕಂತು ಅಂದರೆ ಯಾವ ತಿಂಗಳ ಹಣ ಅಂದರೆ ಆಗಸ್ಟ್ ತಿಂಗಳ ಹಣ ಆಗಿದೆ. 24ನೇ ತಿಂಗಳ ಹಣ ಅಂದರೆ ಸೆಪ್ಟೆಂಬರ್ ತಿಂಗಳ ಹಣ. ಇನ್ನು ಅಕ್ಟೋಬರ್ ಕೂಡ ಮುಗಿದೋಗಿದೆ. 25ನೇ ಕಂತಿನ ಹಣ ಕೂಡ ಬರಬೇಕಾಗಿದೆ. ಈ ನವೆಂಬರ್ನಲ್ಲಿ ಸರ್ಕಾರ ಕೊಡಬೇಕಾಗಿರ್ತಕ್ಕಂಥದ್ದು 3 ತಿಂಗಳ ಹಣವನ್ನು ಹಾಕಿ ಕೊಡಬೇಕಾಗಿದೆ. ಅದರಲ್ಲಿ ಈಗ ಒಂದು ಕಂತನ್ನು ಮಾತ್ರ ಬಿಡುಗಡೆ ಮಾಡ್ತಾ ಇದ್ದಾರೆ. ಮೊದಲು ಈ 15 ದಿನಗಳಲ್ಲಿ ನವೆಂಬರ್ 15ನೇ ತಾರೀಕುವರೆಗೂ ಕೂಡ ಈ 23ನೇ ಕಂತಿನ ಹಣ ಮಾತ್ರ ಜಮಾ ಆಗತ್ತೆ. ಅಂದರೆ ಒಂದು ಕಂತಿಗೆ ಬಿಡುಗಡೆ ಆಗಬೇಕಂದ್ರೆ ಸುಮಾರು 10ರಿಂದ 15 ದಿನ ಆದರೂ ಬೇಕೇ ಬೇಕಂತ ಹೇಳ್ಬಿಟ್ಟು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ ಖುದ್ದಾಗಿ. ಇದನ್ನು ಈಗಲ್ಲ, 16ನೇ ಕಂತಿನಲ್ಲಿ ಕೂಡ ಇದೇ ಹೇಳಿದರು. ಹಾಗೆ ಈಗಲೂ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ನಿಮಗೆ ಒಟ್ಟಾರೆಯಾಗಿ 23, 24ನೇ ಕಂತಿನ ಹಣ ಈ ನವೆಂಬರ್ ತಿಂಗಳಲ್ಲಿ ಬರುತ್ತೆ.
ನೆಕ್ಸ್ಟು ನವೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಹಣ ಡಿಸೆಂಬರ್ನಲ್ಲಿ 2 ತಿಂಗಳ ಹಣ ಕ್ಲಿಯರ್ ಮಾಡಿದ್ರೆ ಮುಗಿದೋಗುತ್ತೆ. ತದನಂತರ ಏನಾಗುತ್ತೆ, ಈಗ ಸರ್ಕಾರಿ ನೌಕರಸ್ಥರ ವೇತನ ಯಾವ ರೀತಿಯಾಗಿ ಕೊಡ್ತಾ ಇರ್ತಾರೆ ಅಂದರೆ ಒಂದು ತಿಂಗಳು ದುಡಿದ್ರೆ ಇನ್ನೊಂದು ತಿಂಗಳಲ್ಲಿ ಅವರ ವೇತನವನ್ನು ಕೊಡ್ತಾ ಇರ್ತಾರೆ, ಹಾಗೆ ಕೊಡ್ತಾ ಹೋಗಬಹುದು. ಆದರೆ ಸರ್ಕಾರ ಇದನ್ನು ಬೇಗ ಪ್ರೊಸೆಸರನ್ನು ಸ್ಟಾರ್ಟ್ ಮಾಡಿ ಎಲ್ಲರ ಖಾತೆಗಳಿಗೆ ಅವರವರ ತಿಂಗಳ ಹಣ, ಅವರ ದುಡ್ಡು ಎಷ್ಟಿದೆ ಅದನ್ನು ಕ್ಲಿಯರ್ ಮಾಡಬೇಕಾಗಿದೆ. ಒಂದು ತಿಂಗಳ ಹಣಕ್ಕೆ 2,500 ಕೋಟಿ ಫಂಡ್ ವೆಚ್ಚ ಆಗುತ್ತೆ. ಈಗ ಸದ್ಯಕ್ಕೆ ಬೇಕಾಗಿರುವಂಥದ್ದು 7,500 ಕೋಟಿ ಫಂಡ್ ಬೇಕಾಗಿದೆ. 3 ಕಂತುಗಳು ಮುಗಿಬೇಕಂದ್ರೆ 7,500 ಕೋಟಿ ಫಂಡ್ ಬೇಕು. ಅದರಲ್ಲಿ ಈಗ 2,500 ಕೋಟಿ ಹಣ ಈಗಾಗಲೇ ಬಂದಿದೆ. ಅದರಿಂದ ನಿಮಗೆ 23ನೇ ಕಂತಿನ ಹಣ ಜಮಾ ಆಗ್ತಾ ಇದೆ. ಈಗ ಸದ್ಯಕ್ಕೆ ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಬರುತ್ತಾ ಅಂದರೆ ಈಗ ಬೆಂಗಳೂರು ನಗರ, ಅದೇ ರೀತಿಯಾಗಿ ಬೆಂಗಳೂರು ಗ್ರಾಮಾಂತರ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಬೆಳಗಾವಿ, ಅದೇ ರೀತಿಯಾಗಿ ಹಾಸನ, ಅದೇ ರೀತಿಯಾಗಿ ಚಿಕ್ಕಮಗಳೂರು, ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗಲಿದೆ. ಉಳಿದಂಥವ್ರಿಗೆ ಜಮಾ ಆಗೋದಿಲ್ಲ ಅಂತೇನಿಲ್ಲ, ಮೊದಲು ಇವರಿಗೆ ಜಮಾ ಆಗತ್ತೆ, ಪೂರ್ತಿಯಾಗಿ ಅಲ್ಲ. ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಜಮಾ ಮಾಡ್ತಾರೆ. ತಾಂತ್ರಿಕ ದೋಷ ಕಂಡು ಬರಲಿಲ್ಲ ಅಂದರೆ ಸ್ಪೀಡಾಗಿ ಜಮಾ ಮಾಡ್ತಾರಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಹಾಗಾಗಿ ಈಗ ಸದ್ಯಕ್ಕಂತೂ ತಾಂತ್ರಿಕ ದೋಷ ಕಂಡು ಬಂದಿಲ್ಲ. ಇನ್ಮೇಲಾದರೂ ಸ್ಪೀಡಾಗಿ ಜಮಾ ಮಾಡಬೇಕಂತ ಹೇಳ್ಬಿಟ್ಟು ನಮ್ಮ ಮನವಿ ಕೂಡ ಸರ್ಕಾರಕ್ಕೆ ಇರುತ್ತೆ. ಇನ್ನು ಸ್ನೇಹಿತರೆ, ಇನ್ನು ಅನ್ನಭಾಗ್ಯ ಯೋಜನೆ ಕಡೆಗೆ ಬರೋಣ. ಸದ್ಯಕ್ಕೆ ನಿಮಗೆ ಈಗಾಗಲೇ ಸರ್ಕಾರವೇ ಖುದ್ದಾಗಿ ಹೇಳಿತ್ತು 5 kg ಅಕ್ಕಿಯನ್ನು ನಾವು ಕೊಡ್ತೇವೆ ಅಂತ ಹೇಳಿದರು. ಅಂದರೆ 5 kg ಕೇಂದ್ರದಿಂದ ಬರ್ತಾ ಇದ್ದರೆ ಇನ್ನು 5 kg ರಾಜ್ಯ ಸರ್ಕಾರದಿಂದ ಕೊಡ್ತಾ ಇದ್ದಾರೆ. ಟೋಟಲ್ 10 kg ಅಕ್ಕಿಯನ್ನು ನೀವು ಇದುವರೆಗೂ ಕೂಡ ಪಡ್ಕೊಳ್ತಾ ಬಂದಿದ್ರಿ. ಅದಕ್ಕಿಂತ ಮುಂಚೆ ದುಡ್ಡನ್ನು ಪಡ್ಕೊಳ್ತಾ ಇದ್ರಿ. ಮಧ್ಯದಲ್ಲಿ ಕೂಡ ನಿಮಗೆ ಈಗ ಫೆಬ್ರವರಿ ತಿಂಗಳಲ್ಲಿನ ಹಿಡ್ಕೊಂಡು ಈಗ ಈ ಒಂದು ಅಕ್ಕಿಯನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ 2024 ಡಿಸೆಂಬರ್ನಲ್ಲಿನೇ ನಿಮಗೆ 5 ಒಂದು ವಸ್ತುಗಳನ್ನು ಹೊಂದಿರತಕ್ಕಂತಹ ಕಿಟ್ಟನ್ನು ವಿತರಣೆ ಮಾಡಬೇಕಂತ ಚಿಂತನೆಯನ್ನು ರಾಜ್ಯ ಸರ್ಕಾರ ನಡೆಸಿತ್ತು. ಆಹಾರ ಇಲಾಖೆ ಮುಖ್ಯವಾಗಿ KH ಮುನಿಯಪ್ಪನವರು ಕೂಡ ಸಚಿವರು ಇದರ ಬಗ್ಗೆ ತನಿಖೆ ಮಾಡಿ ಈಗ ರಾಜಸ್ಥಾನದಿಂದ ಟೆಂಡರ್ ಮುಖಾಂತರ ಉಪ್ಪನ್ನು ತರಿಸಲಿಕ್ಕೆ ಉಳಿದ ಎಲ್ಲ ವಸ್ತುಗಳನ್ನು ಅಂದರೆ ಬೇಳೆಕಾಳುಗಳು, ಸಕ್ಕರೆ, ಅದೇ ರೀತಿಯಾಗಿ ಈಗ ರಾಗಿ ತಿನ್ನುವಂತಹ ಪ್ರದೇಶಗಳಲ್ಲಿ ರಾಗಿಯನ್ನು, ಗಾಣದ ಎಣ್ಣೆಯನ್ನು, ಈ ಒಂದು 5 ವಸ್ತುಗಳನ್ನು ತಯಾರು ಮಾಡಿ ಒಂದು ಕಿಟ್ನ ಪ್ಯಾಕೇಜ್ ಮುಖಾಂತರ ನಮಗೆ ವಿತರಣೆ ಮಾಡುವಂತಹ ಕೆಲಸ ಮಾಡೋರಿದ್ದರು. ಕೊನೆಯ ಪಕ್ಷ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಧಾರವನ್ನು ಕೈ ಚೆಲ್ಲಲಾಗಿತ್ತು. ಅಂದರೆ ಮತ್ತೆ ವಾಪಸ್ ದುಡ್ಡನ್ನು ಹಾಕಲಿಕ್ಕೆ ಮುಂದಾದರೂ ದುಡ್ಡು ಹಾಕಿ ಕೊನೆಯದಾಗಿ ಫೆಬ್ರವರಿ ತಿಂಗಳಲ್ಲಿ 2025 ಫೆಬ್ರವರಿನಲ್ಲಿ ಹಿಡ್ಕೊಂಡು ಈಗ ನಾವು ಅಕ್ಕಿಯನ್ನು ಪಡ್ಕೊಳ್ತಾ ಇದ್ದೀವಿ. ಅಂದರೆ 5 kg ಕೇಂದ್ರ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ 5 kg, ಟೋಟಲ್ 10 kg ಅಕ್ಕಿಯನ್ನು ನಾವು ಪಡ್ಕೊಳ್ತಾ ಇದ್ದೀವಿ ನ್ಯಾಯಬೆಲೆ ಅಂಗಡಿಯ ಮುಖಾಂತರ. ಈಗ 5 kg ಅಕ್ಕಿ ಕೇಂದ್ರ ಸರ್ಕಾರದಿಂದ ಬಂದರೆ ಇನ್ನು 5 kg ಅಕ್ಕಿ ಬದಲಾಗಿ ಕಿಟ್ ಮುಖಾಂತರ ಒಂದು ಇಂದಿರಾ ಕಿಟ್ ಅಂತ ಹೇಳ್ಬಿಟ್ಟು ಆ ಒಂದು ಕಿಟ್ನಲ್ಲಿ 1 kg ಗಾಣದ ಎಣ್ಣೆ ಇರುತ್ತೆ, 1 kg ಉಪ್ಪು ಇರುತ್ತೆ, 1 kg ಸಕ್ಕರೆ ಇರುತ್ತೆ, 1 kg ಬೇಳೆಕಾಳುಗಳು ಅಥವಾ ಹೆಸರು ಕಾಳುಗಳು ಅಥವಾ ರಾಗಿ ತಿನ್ನುವಂತಹ ಪ್ರದೇಶದಲ್ಲಿ ರಾಗಿ ಇರುತ್ತೆ. ಹೀಗೆ ಒಂದು ಕಿಟ್ನ ಮುಖಾಂತರ 5 kg ವಸ್ತುಗಳಾಗಿ ನಿಮಗೆ ಸಿಗುವಂಥದ್ದು ನ್ಯಾಯಬೆಲೆ ಅಂಗಡಿಯಲ್ಲಿ. ನೀವು ನೇರವಾಗಿ ಹೋಗ್ಬೋದು, ಅಕ್ಕಿಯನ್ನು ಹೇಗೆ ಪಡ್ಕೊಳ್ತೀರೋ ಅದನ್ನು ಕೂಡ ಪಡ್ಕೊಂಡು ಬರ್ಬೋದು. ಹೋದ ತಿಂಗಳೇ ಪ್ರಾರಂಭ ಆಗಬೇಕಾಗಿತ್ತು, ಎಲ್ಲ ಕಡೆನೂ ಕೂಡ ಸರಬರಾಜು ಆಗಬೇಕಲ್ವ. ಹಾಗಾಗಿ ನವೆಂಬರ್ ತಿಂಗಳು ಹಿಡ್ಕೊಂಡು ನಾವು ಕೊಡ್ತಾ ಇದ್ದೀವಿ ಅಂತ ಆಶ್ವಾಸನೆಯನ್ನು KH ಮುನಿಯಪ್ಪನವರು ಕೊಟ್ಟಿದ್ದರು. ಅದರ ಪ್ರಕಾರ ಈಗ ಸರಬರಾಜು ಆಗಿರುತ್ತೆ. ಇನ್ಮೇಲಿಂದ ನೀವು ಅಕ್ಕಿಯ ಜೊತೆಗೆ ಕಿಟ್ಟನ್ನು ಕೂಡ ತೆಗೆದುಕೊಳ್ಳಬಹುದು. ಅಂದರೆ ಯಾವ ಪ್ರದೇಶಗಳಲ್ಲಿ ನಿಮಗೆ ಕಿಟ್ ವಿತರಣೆ ಮಾಡ್ತಾ ಇಲ್ಲ ಅಥವಾ ಅಕ್ಕಿ ಕೊಡಲಿಕ್ಕೆ ನಿಮಗೆ ಹಿಂದೆ ಮುಂದೆ ಏನಾದರೂ ನ್ಯಾಯಬೆಲೆ ಅಂಗಡಿಯವರು ನೋಡ್ತಾ ಇದ್ದರೆ, ಕಿರುಕುಳ ಕೊಡ್ತಾ ಇದ್ದರೆ, ಅಕ್ಕಿನೇ ಸರಿಯಾಗಿ ಕೊಡ್ತಾ ಇಲ್ಲಪ್ಪ ಅಂದರೆ ನೀವೇನು ಮಾಡಬೇಕು, ಗೂಗಲಲ್ಲಿ ರೇಷನ್ ಕಾರ್ಡ್ ಹೆಲ್ಪ್ಲೈನ್ ನಂಬರ್ ಅಂತ ಸರ್ಚ್ ಮಾಡಿ ಅಲ್ಲಿ ನಂಬರ್ ಸಿಗುತ್ತೆ. ಆ ನಂಬರ್ಗೆ ನೀವು ಕರೆ ಮಾಡಿ ನೀವು ತಿಳಿಸ್ಬೋದು. ನಿಮ್ಮ ಜಿಲ್ಲೆ ಯಾವುದು, ತಾಲೂಕು ಯಾವುದು, ಗ್ರಾಮ ಯಾವುದು, ನಿಮ್ಮ ಏರಿಯಾ ಯಾವುದು ಅಂತ ತಿಳಿಸಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಕ್ರಮವನ್ನು ಕೈಗೊಳ್ಳುವಂತಹ ಕೆಲಸ ಸರ್ಕಾರ ಮಾಡುತ್ತೆ. ಈ ವಿಷಯ ನಿಮಗೆ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಟ್ಟು ಫ್ರೆಂಡ್ಸ್.